ಹಾಯ್ ಆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಬಿಗಿನಿಂಗ್ ಆಗಿ ಮೆಹಂದಿ ಕಲಿತಿರೋದ್ರಿಂದ ಇಲ್ಲಿ ನಮಗೆ ಕೋನ್ ಯಾವ ರೀತಿಯಾಗಿ ಹಿಡಿಬೇಕು ಎಂಬುದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮಗೆ ಯಾವ ರೀತಿ ಕೋನ್ ಹಿಡಿಬೇಕು ಎಂಬುದನ್ನು ನೋಡೋಣ. ನಾನು ಯಾವ ರೀತಿಯಾಗಿ ಕೋನ್ ಹಿಡ್ಕೊಂಡಿದ್ದೀನಿ ಎಂಬುದನ್ನು ತೋರಿಸ್ತಿದ್ದೀನಿ. ನಿಮಗೆ ಕಂಫರ್ಟ್ ಆಗೋ ರೀತಿಯಲ್ಲಿ ನಿಮಗೆ ಕೋನ್ ಉಪಯೋಗಿಸ್ಬೋದು. ಆದರೆ ಪೆನ್ಸಿಲ್ ಹಿಡಿಯೋ ರೀತಿಯಲ್ಲಿ ಹಿಡಿದ್ರೆ ನಮಗೆ ಡಿಸೈನ್ಸ್ ಪರ್ಫೆಕ್ಟಾಗಿ ಸಿಗೋದಿಲ್ಲ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಈ ರೀತಿಯಾಗಿ ಕೋನನ್ನು ಹಿಡ್ಕೊಂಡಿದ್ದೀನಿ. ಇಲ್ಲಿ ಪೇಸ್ಟ್ ಫ್ರಂಟ್ಗೆ ಬರೆಸಿದರೆ ಬ್ಯಾಕಲ್ಲಿ ನಾವು ಈ ರೀತಿಯಾಗಿ ಹಿಡ್ಕೊಂಡ್ರೆ ನಮಗೆ ಈಸಿಯಲ್ಲಿ ಪರ್ಫೆಕ್ಟಾಗಿ ಡಿಸೈನ್ಸ್ ಮಾಡ್ಬೋದು. ನೆಕ್ಸ್ಟ್ ನಾವು ಕೋನ್ ಯೂಸ್ ಮಾಡಬೇಕಾದ್ರೆ ಫಸ್ಟ್ ನಾವು ಸ್ವಲ್ಪ ಮೆಹಂದಿ ರಿಮೂವ್ ಮಾಡಿ ನೆಕ್ಸ್ಟ್ ನಾವು ಯೂಸ್ ಮಾಡಬೇಕಾಗುತ್ತೆ. ಆದ್ದರಿಂದ ನಮಗೆ ಸ್ಮೂತಾಗಿ ಈಸಿಯಲ್ಲಿ ಡಿಸೈನ್ಸ್ ಮಾಡ್ಬೋದು. ಇಲ್ಲಿ ನಾವು ಬೇಸಿಕ್ ಕ್ಲಾಸಲ್ಲಿ ನಮಗೆ ಲೈನ್ಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡೋಣ. ಯಾಕಂದರೆ ಬ್ರೈಡಲ್ ಡಿಸೈನ್ಸ್ ಆರ್ ಸಿಂಪಲ್ ಡಿಸೈನ್ಸ್ ಮಾಡಬೇಕಾದ್ರೂ ನಾವು ಲೈನ್ಸ್ ಎಲ್ಲ ಪರ್ಫೆಕ್ಟಾಗಿ ಬರಬೇಕು. ಆದರೆ ಮಾತ್ರ ನಮಗೆ ಡಿಸೈನ್ಸ್ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ. ಆದ್ದರಿಂದ ನಮಗೆ ಇಲ್ಲಿ ಕರೆಕ್ಟ್ ಲೈನ್ ಮಾಡೋದು ಹೇಗೆ ಎಂಬುದು ನಾವು ನೋಡೋಣ. ನೀವು ಮೆಹಂದಿ ಬಿಡಿಸುವಾಗ ನಿಮ್ಮ ಕೈಯನ್ನು ಫ್ರೀಯಾಗಿ ಬಿಟ್ಕೊಂಡು ಶೇಕ್ ಆಗದಾಗಿ ನೀವು ಮೆಹಂದಿ ಬಿಡಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹೀಗೆ ನೀವು ಫ್ರೀಯಾಗಿ ನಿಮ್ಮದು ಇಷ್ಟದಲ್ಲಿ ನೀವು ಡಿಸೈನ್ಸ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಮೆಹಂದಿ ಡಿಸೈನ್ಸ್ ಕಲಿಬೋದು. ಹೀಗೆ ನಾನು ಇಲ್ಲಿ ಫಸ್ಟ್ ನಿಮಗೆ ಯಾವ ಥರ ಲೈನ್ಸಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೈನ್ಸ್ ಎಳೆಯೋದು ಹೇಗೆ ಅಂತ ನೀವು ಚೆಂದ ನೋಡ್ಕೋಬೇಕು. ಫಸ್ಟ್ ನೀವು ಅಡ್ಡಕ್ಕೆ ಎಳೆಯೋದು, ಹಾಗೆ ನೀವು ಮತ್ತೆ ಉದ್ದಕ್ಕೆ ಎಳೆಯೋದು, ಮತ್ತು ಕ್ರಾಸ್ ಆಗಿ ಎಳೆಯೋದು, ಈ ರೀತಿಯಾಗಿ ಕಲ್ತ್ಕೊಂಡು ಹೋದರೆ ನಿಮಗೆ ಚೆಕ್ಸ್ ಬಾಕ್ಸ್ ಥರ ಯಾವ ಡಿಸೈನ್ಸ್ ಬೇಕಾದರೂ ಈಸಿಯಲ್ಲಿ ಮಾಡ್ಬೋದು. ಇಲ್ಲಿ ಲೈನ್ಸ್ ಡಿಸೈನ್ಸ್ದು ಬ್ಯಾಸ್ ಅಂತಲೇ ಹೇಳ್ಬೋದು. ಸೊ ಲೈನ್ಸ್ ತುಂಬ ಪ್ರಾಕ್ಟೀಸ್ ಮಾಡೋದ್ರಿಂದ ಡಿಸೈನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಸ್ಟ್ರೈಟ್ ಲೈನ್ ಮತ್ತು ಕ್ರಾಸ್ ಲೈನ್ ಹೀಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ತಿಕ್ಕಾಗಿ ಲೈನ್ ಎಳಿಬೇಡಿ. ಫಸ್ಟ್ ನೀವು ಸ್ವಲ್ಪ ತಿನ್ನಾಗಿ ಲೈನ್ ಎಳೆಯೋಕ್ಕೆ ಟ್ರೈ ಮಾಡಿ. ಹಾಗೆ ತಿನ್ನಾಗಿ ಸ್ವಲ್ಪ ಹತ್ತಿರ ಎಳೆದ ಮೇಲೆ ನೆಕ್ಸ್ಟ್ ಸ್ವಲ್ಪ ದೂರ ಲೈನ್ ಎಳೀರಿ. ಮತ್ತು ಇನ್ನೂ ಸ್ವಲ್ಪ ತಿಕ್ಕಾಗಿ ಎಳೆಯೋದನ್ನು ನೋಡಿ. ಲೈನ್ ಪ್ರಾಕ್ಟೀಸ್ ಆದರೆ ಸ್ವಲ್ಪ ಲೈನಿಂದನೇ ಡಿಸೈನ್ಸ್ ಮಾಡಿ ನೋಡೋಣ. ಮತ್ತು ಇನ್ನೊಂದು ವಿಷಯ ಏನೆಂದರೆ, ನೀವು ಲೈನ್ ಎಳಿಬೇಕಾದ್ರೆ ಸ್ವಲ್ಪ ಗ್ಯಾಪ್ ಬಂದರೆ ಪುನಃ ಆಪೋಸಿಟ್ ಸೈಡಿಂದ ಎಳೀರಿ, ಆವಾಗ ಸರಿಯಾಗುತ್ತೆ. ನೀವು ಈ ರೀತಿಯಾಗಿ ಲೈನ್ ಪ್ರಾಕ್ಟೀಸ್ ಆದರೆ ನೀವು ಇನ್ನು ಡೈರೆಕ್ಟ್ ಡಿಸೈನ್ಸ್ ಮಾಡೋಕ್ಕೆ ಹೋಗ್ಬೋದು, ಅಂದರೆ ಲೈನಿಂದ ಮಾಡುವ ಡಿಸೈನ್ಸ್ ಮಾಡೋದಕ್ಕೆ ಹೋಗ್ಬೋದು. ಸೊ ಇಲ್ಲಿ ಸ್ವಲ್ಪ ಡಿಸೈನ್ಸ್ ನಿಮಗೆ ಈಸಿ ಆಗೋ ಥರ ಲೈನ್ಸಿಂದನೇ ಮಾಡೋ ಡಿಸೈನ್ಸನ್ನು ನಾನು ತೋರಿಸ್ತೀನಿ. ನೀವು ಆ ಡಿಸೈನ್ಸನ್ನು ಸ್ವಲ್ಪ ಟ್ರೈ ಮಾಡಿ ನೋಡಿ, ಆವಾಗ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೈನ್ಸಿಂದ ಮಾತ್ರ ನೀವು ಡಿಸೈನ್ಸನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವಾಗ ನೀವು ಕಲಿತಿರೋದ್ರಿಂದ ನೀವು ಫಸ್ಟ್ ಸ್ಲೋ ಆಗಿ ಬಿಡಿಸ್ಕೊಳ್ಳಿ, ಸ್ಪೀಡಾಗಿ ಬಿಡಿಸೋಕೆ ಹೋಗಬೇಡಿ. ಇವಾಗ ಸಿಂಪಲ್ ಡಿಸೈನ್ಸ್ ಮಾತ್ರ ಸ್ಲೋ ಆಗಿ ಬಿಡಿಸ್ಕೊಂಡು ಕಲೀರಿ, ಮತ್ತು ನೀವಾಗಿ ಸ್ಪೀಡಾಗಿ ಬಿಡಿಸೋಕ್ಕೆ ಸರಿಯಾಗುತ್ತೆ. ಸೊ ಇನ್ನಷ್ಟು ಡಿಸೈನ್ಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳಿಕೊಡ್ತೀನಿ.